ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯ ಸ್ವಾಮೀಜಿಯವರೇ, ಮುಖ್ಯವಾಗಿ ಈ ಸರ್ವೋದಯ ಚಿಂತನೆಯನ್ನು, ಚಳವಳಿಯನ್ನು ಈ ಕಾಲದಲ್ಲಿ ಮುನ್ನಡೆಸ್ತಾ ಇರುವಂಥ ಸಾಣೇಹಳ್ಳಿಯ ಪಾಂಡವಮಟ್ಟಿಯ ಗುರುಗಳೇ ಮತ್ತು ಈ ಚಳವಳಿಯಲ್ಲಿ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಭಾಳ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ತಾ ಇರುವಂಥ ಮಹಿಮಾ ಪಟೇಲ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಹಾಗೂ ಇಷ್ಟೊತ್ತು ಮಾತನಾಡಿದಂಥ ಗಾಯತ್ರಿ ಮೇಡಮ್ ಅವರೇ, ನಮ್ಮನ್ನೆಲ್ಲ ಒಂದು ಸೂತ್ರಧಾರನ ಹಾಗೆ ಕಟ್ಟಿ ಹಾಕಿರುವ ಶಿವನಕೆರೆ ಬಸವಲಿಂಗಪ್ಪ ಅವರೇ, ಮತ್ತು ನಮಗೆ ಒಂದು ಆದರ್ಶದ ಚಿಂತನೆಗಳನ್ನು ತೋರಿಸ್ಕೊಡ್ತಾ ಇರುವಂಥ ಹಿರಿಯರಾದಂಥ ಜಯದೇವ್ ಅವರೇ, ಮತ್ತು ಕೃಷ್ಣಮೂರ್ತಿ ಅನೂರವರು, ಬೆಂಗಳೂರಿನಿಂದ ನನ್ನನ್ನು ಜೊತೆಗೆ ಬಂದಂಥವರು ಪರಿಸರ ಈಶ್ವರ್ ಪ್ರಸಾದ್, ನಮ್ಮ ರವಿ ಕೃಷ್ಣಾರೆಡ್ಡಿ, ಒಂದು ರೀತಿಯಲ್ಲಿ ರಾಜಕೀಯ ಬದಲಾವಣೆಯನ್ನು ತರಬೇಕು ಅಂತ ನಾವೇನು ಬರೀ ಬಾಯಲ್ಲಿ ಹೇಳ್ತಾ ಇದ್ದೀವಿ, ಅದನ್ನು ನಿಜವಾಗ್ಲೂ ಕಾರ್ಯರೂಪಕ್ಕೆ ತರೋದಕ್ಕಾಗಿ ಏಕಾಂಗಿಯಾಗಿ ಹೋರಾಟ ಮಾಡ್ತಿರುವ ಮಿತ್ರರು. ಎಲ್ಲೋ ಅಮೆರಿಕಾದಲ್ಲಿ ಸುಖವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇರ್ಬೋದಾಗಿತ್ತು, ಆದರೆ ಎಷ್ಟು ಕಷ್ಟಪಟ್ಟವರು. ಈ ನಮಗೆ ಗಾಬರಿ ಆಗುತ್ತೆ, ಇದನ್ನು ಬದಲಾಯಿಸೋಕ್ಕೆ ಸಾಧ್ಯವಾ ಅಂಥೇಳಿ. ಹೌದು, ನಾನು ಬದಲಾಯಿಸ್ತೀನಿ ಅಂತ ರವಿ ಕೃಷ್ಣಾರೆಡ್ಡಿ ಹಠ ಮಾಡಿ ಹೊರಟಿದ್ದಾರಲ್ಲ, ನಿಜವಾಗ್ಲೂ ಒಬ್ಬೊಬ್ಬರು ಈ ಥರ ನಿಂತರೂ ಸಾಕು. ಆಮೇಲೆ ನಮ್ಮ ಡಾಕ್ಟರ್ ಸೋಮಶೇಖರಪ್ಪನವರು, ಭಾಳ ಜನ ಎಲ್ಲ ಸ್ನೇಹಿತರು ತಾವೆಲ್ಲರೂ ಇಲ್ಲಿದ್ದೀರಿ. ಇವತ್ತು ಕೊನೆಯ ದಿನ, ಈ ಸರ್ವೋದಯದ ನಡಿಗೆ ಇದೆಯಲ್ಲ, ಇದು ಕೊನೆಯ ದಿನ. ಕಳೆದ 3-4 ದಿವಸಗಳಿಂದ ಇದು ನಡೀತಾ ಇದೆ. ಪ್ರತಿ ದಿವಸ ಕೆಲವು ಉಪನ್ಯಾಸಗಳು ಏರ್ಪಾಟಾಗ್ತಾ ಇದ್ದಾವೆ, ಅವೆಲ್ಲ ನೀವು ನೋಡ್ತಾ ಇದ್ದೀರಿ. ಸಾವಿರಾರು ಜನ ಈ ನಡಿಗೆಯಲ್ಲಿ ಸ್ವಾಮೀಜಿಗಳ ಜೊತೆಗೂಡಿರುವಂಥದ್ದು ಇದೆಯಲ್ಲ, ಇದೊಂದು ಸಾಂಕೇತಿಕ ಅರ್ಥಪೂರ್ಣವಾದದ್ದು ಅಂತ ನನಗೆ ಅನಿಸುತ್ತೆ. ಇದು ಸಾಮಾನ್ಯವಾದ ನಡಿಗೆ ಅಲ್ಲ. ಆಯಿತು, ಇಲ್ಲೆಲ್ಲೋ ಈ ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಒಂದು 3-4 ಜಿಲ್ಲೆಗಳ ಕೆಲವು ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ ನಡೀತಾ ಇರುವ ಈ ನಡಿಗೆ ಬಹಳ ಸಾಧಾರಣ ಅಂತ ನಾವು ತಿಳಿಯುವಂಥ ಅಗತ್ಯ ಇಲ್ಲ. ಇದು ಇಲ್ಲಿಂದ ಶುರುವಾಗಿರೋ ನಡಿಗೆ ಇಡೀ ರಾಜ್ಯವನ್ನು, ಇಡೀ ದೇಶವನ್ನು ವ್ಯಾಪಿಸುವ ಭರವಸೆ ನನಗಂತೂ ಇದೆ. ಇದನ್ನು ಒಂದು ಅರಿವಿನ ನಡಿಗೆ ಅಥವಾ ತಿಳುವಳಿಕೆಯ ನಡಿಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ನಾವು ನಮ್ಮ ಸದ್ಯದ ಸಮಕಾಲೀನ ಸಮಸ್ಯೆಗಳಿದಾವಲ್ಲ, ಈ ಸಮಸ್ಯೆಗಳನ್ನು ಕುರಿತು ಹೆಚ್ಚು ಮುಖಾಮುಖಿ ಆಗ್ತೀವಿ. ಯಾಕೆಂದರೆ ಅನುಭವಿಸ್ತಾ ಇರ್ತೀವಿ. ಒಬ್ಬ ರೈತ ಕಷ್ಟ ಅನುಭವಿಸ್ತಾನೆ, ಕಾರ್ಮಿಕ ಕಷ್ಟ ಅನುಭವಿಸ್ತಾನೆ, ಸಾಮಾನ್ಯ ಒಬ್ಬ ಶ್ರಮಿಕ, ಕೂಲಿಗಾರ, ಈಗ ಸಮಾಜದ ನಾನಾ ವರ್ಗಗಳಲ್ಲಿ ದುಡಿದು ತಿನ್ನುವ ಜನ ಇದ್ದಾರಲ್ಲ, ಅವರೆಲ್ಲರೂ ಒಂದಲ್ಲ ಒಂದು ರೀತಿಯ ಕಷ್ಟಗಳಿಗೆ ಸಿಗಾಕೊಂಡು ನರಳುತ್ತಾ ಇರ್ತಾರೆ. ಆ ಕಷ್ಟಗಳಿಗೆ ಕಾರಣ ಬೇರೆ ಯಾರೋ ಇರಬಹುದು ಅನ್ನುವಂಥ ಯೋಚನೆ ಇರುತ್ತೆ. ನಾವೇ ಸ್ವತಃ ಎಷ್ಟು ಆ ಕಷ್ಟಗಳಿಗೆ ಕಾರಣರಾಗಿದ್ದೀವಿ. ನಮ್ಮ ಶಿಕ್ಷಣ ವ್ಯವಸ್ಥೆ ಕೆಡೋದಕ್ಕೆ, ರಾಜಕೀಯ ವ್ಯವಸ್ಥೆ ಕೆಡೋದಕ್ಕೆ, ಕೃಷಿ ಕೆಡೋದಕ್ಕೆ, ಅಥವಾ ಬೇರೆ ಯಾವುದಾದ್ರೂ ಪರಿಸರ ಮತ್ತೊಂದು ಇವೆಲ್ಲವೂ ಕೆಡೋದಕ್ಕೆ ನಾವೇ ವೈಯಕ್ತಿಕವಾಗಿ ಎಷ್ಟು ಕಾರಣ ಆಗಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾವೇ ಅದನ್ನು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಹೋಗಲಿ, ನಾವಾದರೂ ಆಯಿತು, ನಾವು ತೀರಾ ಅಸಹಾಯಕರಾಗಿದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ ಅನ್ನೋಂತಾದರೆ ಪರವಾಗಿಲ್ಲ. ಒಂದು ಪ್ರಜ್ಞೆಯನ್ನಾದರೂ ನಾವು ಬೆಳೆಸ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ಕಾರಣವಾಗಿರುವ ಹಿನ್ನೆಲೆ ಯಾವುದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಅದು ಬಹಳ ಮುಖ್ಯ. ಇವತ್ತು ನಮ್ಮ ದೇಶದ ಸಂವಿಧಾನವನ್ನೇ ಬದಲಾಯಿಸಿ ಹಿಂದೂ ಸಂವಿಧಾನವನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಸ್ವಾಮೀಜಿಯವರು ಪಂಡಿತಾರಾಧ್ರು ಭಾಳ ಚೆನ್ನಾಗಿ ಒಂದು ಸಭೆ ಒಳಗಡೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದನ್ನು ವಿವರಿಸಿ ಹೇಳಕ್ಕೆ ಹೋಗಲ್ಲ ನಾನು. ಹೀಗೆ ಹೊರಟಿದಾರಲ್ಲ, ಅದಕ್ಕೆ ಎಷ್ಟು ಧೈರ್ಯ ಅವರಿಗೆ. ಕಳೆದ 75 ವರ್ಷಗಳಿಂದ ನಾವು ಅನುಭವಿಸ್ತಾ ಇರುವ ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತೆ ಇವೆಲ್ಲವೂ ಇದಾವಲ್ಲ, ಇವು ಸಾಮಾನ್ಯವಾಗಿ ಹುಡುಗಾಟಿಕೆಯಿಂದ ಬಂದಿರೋದಲ್ಲ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಬಾಬಾ ಸಾಹೇಬರಂಥ ಸಂವಿಧಾನ ಶಿಲ್ಪಿಗಳು, ಗಾಂಧಿಯಂತಹ ಹೋರಾಟಗಾರರು, ಎಷ್ಟೋ ಜನ ತಮ್ಮ ಪ್ರಾಣ ತೆತ್ತು ನಮಗಾಗಿ ತಂದು ಕೊಟ್ಟಿರುವಂಥ ಈ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಾರಲ್ಲ, ಅವ್ರನ್ನ ಈ ದೇಶದ ಜನ ಇಷ್ಟೊತ್ತಿಗೆ ಬಾರ್ಗೋಲ್ ತಗೊಂಡು, ಹಳ್ಳಿ ರೈತರು ಬಾರ್ಗೋಲ್, ನಮ್ಮ ನಂಜನ ಸ್ವಾಮಿಗಳಿದ್ರೆ ಇದೇ ಮಾತು ಹೇಳೋರು, ಬಾರ್ಗೋಲ್ ತಗೊಂಡು ಅಟ್ಟಾಡಿಸ್ಕೊಂಡು ಹೊಡೆದು ಓಡಿಸ್ಬೇಕಾಗಿತ್ತು ದೇಶ ಬಿಟ್ಟು ಆಚೆಗೆ. ಆದರೆ ಅವರು ಇನ್ನೂ ಅದೆಲ್ಲ ಮಾತಾಡ್ಕೊಂಡು ಕೂತಿದ್ದಾರಲ್ಲ, ಅದಕ್ಕೆ ಕಾರಣ ಯಾರು? ಬಹುಶಃ ನಾವೇ ಮೌನವಾಗಿರುವಂಥವರೇ ಕಾರಣ ಇರಬಹುದಾ ಅಂತ ಅನಿಸುತ್ತೆ. ನೋಡಿ ಬಂಧುಗಳೇ, ಯೋಚನೆ ಮಾಡಿ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ, ಯಾಕೆಂದರೆ
ವರ್ತಮಾನದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇವಲ ವರ್ತಮಾನದಲ್ಲೇ ಹುಡುಕೋಕ್ಕಾಗಲ್ಲ. ಭವಿಷ್ಯ ಸುಂದರವಾಗಿರಬೇಕು ಅಂದರೆ ವರ್ತಮಾನವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವರ್ತಮಾನದ ಜೊತೆಗೆ ಭೂತದಲ್ಲಿ ಈ ಸಮಸ್ಯೆಯ ಮೂಲಗಳಿರ್ತಾವಲ್ಲ, ಅಲ್ಲಿಗೆ ಹೋದಾಗ ಇದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಭವಿಷ್ಯದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ನಮ್ಮ ಮುಂದಿನ ಪೀಳಿಗೆ ಬದುಕೋದಕ್ಕೆ ಕಾರಣ ಆಗುತ್ತೆ ಅನ್ನುವ ಒಂದು ನಂಬಿಕೆ ನನಗೆ ಮೊದಲಿಂದಲೂ ಇರೋದ್ರಿಂದ ಹಿಂದೆ ಹೋಗ್ತೀನಿ. ಅದೇ ಅಲ್ಲ, ಅಷ್ಟೇ ಅಲ್ಲ, ನಾವು ಭಾರತೀಯರು ಕನ್ನಡಿಗರು ನಾವೆಲ್ಲ ಹೇಗೆ ಅಂತಂದರೆ ಸಾಮಾನ್ಯವಾಗಿ ನಮಗೆ ಒಂದು ಚಾರಿತ್ರಿಕ ವಿಸ್ಮೃತಿ ಎನ್ನುವಂಥದ್ದು ಆವರಿಸ್ಕೊಂಡಿರುತ್ತೆ. ಚರಿತ್ರೆಯನ್ನು ಬಹಳ ಬೇಗ, ನೆನ್ನೆಯನ್ನು ಬಹಳ ಬೇಗ ಮರೆತು ಬಿಡ್ತೀವಿ. ನೆನ್ನೆ ನನ್ನ ದೇಶ ಏನಾಗಿತ್ತು, ನನ್ನ ಕರ್ನಾಟಕ ಏನಾಗಿತ್ತು, ನನ್ನ ಭಾಷೆ ಏನಾಗಿತ್ತು, ನನ್ನ ಊರು ಏನಾಗಿತ್ತು, ನನ್ನ ಕುಟುಂಬ ಏನಾಗಿತ್ತು, ನಮ್ಮ ಮನೆ ಏನಾಗಿತ್ತು, ನಾನು ಏನಾಗಿದ್ದೆ ಅನ್ನೋದನ್ನು ಕೂಡ ನಾವು ನೆನ್ನೆಯನ್ನು ಮರೆತು ಬಿಡ್ತೀವಿ. ಆದರೆ ನಮ್ಮ ಹಳ್ಳಿ ಜನ ಮತ್ತೆ ಮತ್ತೆ ಹೇಳೋರು, ನೆನ್ನೆಯನ್ನು ಹಿಂದಿನದನ್ನು ಮರಿಬೇಡ, ಇಮ್ಮಡಿ ತೊಳೆದರೆ ಒಳಗೆ ಬರಬೇಡ ಅಂತ ಒಂದು ಗಾದೆ ಮಾತೆ ಕಟ್ಕೊಂಡಿದ್ರು ಅದನ್ನು. ಆದರೆ ಯಾಕೆಂದರೆ ನಮ್ಮ ಸ್ವಭಾವ ಅವ್ರಿಗೆ ಗೊತ್ತಿತ್ತು, ಹಿರಿಯರಿಗೆ, ಅದಕ್ಕೆ ಅದನ್ನು ಮತ್ತೆ ಮತ್ತೆ ಹೇಳೋರು. ಹಿಂದಿನದ ಮರೆಯೋದ್ರೊಳಗಡೆ ನಾವು ನಿಸ್ಸೀಮರಾಗಿದ್ದೀವಿ. ಆ ಹಿಂದಿನದನ್ನು ಮತ್ತೆ ಮತ್ತೆ ನೆನಪಿಗೆ ತಂದು ಕೊಟ್ಟಾಗ ಮಾತ್ರ ಮುಂದಿನದನ್ನು ಸರಿಯಾಗಿ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳು ಆಗಿದಾವಲ್ಲ, ಕಳೆದ 75 ವರ್ಷಗಳಿಂದ ನಾವು ಸಂತೋಷವಾಗಿ ಬದುಕ್ತಾ ಇದ್ದೀವಲ್ಲ, ನಮಗೆ ನಮ್ಮ ತಾತರಿಗೆ ಮುತ್ತಾತರಿಗೆ ಸಿಗದಲೇ ಇರುವ, ನಮ್ಮ ಅಜ್ಜಿದಿರಿಗೆ ಸಿಗದಲೇ ಇರುವ ಶಿಕ್ಷಣ ಇವತ್ತು ನಮಗೆ ಸಿಗ್ತಾ ಇದೆಯಲ್ಲ, ಇದಕ್ಕೆ ಕಾರಣವಾದ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳೋರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಸ್ವಲ್ಪ ಹಿಂದಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ರಾಜಕೀಯದೊಳಗಡೆ ಅಥವಾ ಅಧಿಕಾರಿ ವಲಯದೊಳಗಡೆ ಆಡಳಿತದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಲ್ಲ, ಈ ಭ್ರಷ್ಟಾಚಾರಕ್ಕೆ ಕಾರಣ ಯಾರು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ನಮ್ಮ ರಾಜಕಾರಣಿಗಳೆಲ್ಲೋ ಲಂಚ ತಗೊಂಡ್ರು, ಇನ್ನೇನೋ ಮಾಡಿದ್ರು ಅಂತಂದರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ, ನಿಜ. ಆದರೆ ಇವರಿಗೆ ಲಂಚ ತಗೊಳ್ಳುವ ಗುಣವನ್ನು ಇವರ ರಕ್ತದೊಳಗೆ ಕಲಿಸಿಕೊಟ್ಟವ್ರು ಯಾರು? ಅವ್ರನ್ನ ಹುಡುಕ್ಬೇಕು ತಾನೆ. ಅವ್ರನ್ನ ಸರಿಯಾಗಿ ನಾವು ನೋಡಿಕೊಂಡ್ರೆ ಇವರನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವ್ರಿಗೆ ಪಾಠ ಹೇಳ್ಕೊಟ್ಟಿರೋ ಗುರುಗಳನ್ನೇ ಬಿಟ್ಬಿಟ್ಟು ಇವ್ರನ್ನೇ ಹಿಡ್ಕೊಂಡು ನಾವು ಬಡಿತಾ ಇದ್ರೆ ಆಗೋದಿಲ್ಲ. ಇವತ್ತು ಕೇವಲ ಭ್ರಷ್ಟಾಚಾರ ಇಲ್ಲ, ಎಲ್ಲ ಪಕ್ಷಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾವೆ. ಯಾವುದೋ ಒಂದು ಪಕ್ಷ ಎರಡು ಪಕ್ಷ ಅಲ್ಲ, ಎಲ್ಲ ಪಕ್ಷಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಒಂದು ಪಕ್ಷ ಭ್ರಷ್ಟಾಚಾರದ ಜೊತೆಗೆ ದುರಾಚಾರವನ್ನು ಮಾಡ್ತಾ ಇದೆ. ಭ್ರಷ್ಟಾಚಾರವನ್ನು ಸಹಿಸ್ಕೊಂಡ್ಬಿಡ್ಬೋದು, ದುರಾಚಾರವನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ನೋಡಿ, ಇವತ್ತ ಒಬ್ಬ ರಾಜಕಾರಣಿಯೋ ಅಧಿಕಾರಿಯೋ ಲಂಚ ತಗೊಂಡಂದ್ರೆ ಲೋಕಾಯುಕ್ತ ದಾಳಿ ಆಗುತ್ತೆ, ಆತ ಪೊಲೀಸ್ನವ್ರು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ, ಮತ್ತು ಟಿವಿಲೆಲ್ಲ ಬರುತ್ತೆ. ಈಗ ವಾಟ್ಸಾಪು, ಫೇಸ್ಬುಕ್ಕು ಇವೆಲ್ಲ ಇರೋದ್ರಿಂದ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಯೋಗ್ಯತೆ ಬಯಲಾಗುತ್ತೆ. ಆದರೆ ಒಂದು ಕಾಲದೊಳಗಡೆ ಭ್ರಷ್ಟಾಚಾರ ಮಾಡೋರ ಬಗ್ಗೆ ಏನೂ ಗೊತ್ತೇ ಆಗ್ತಾ ಇರಲಿಲ್ಲ. ಹೆಂಗೆ ಹೇಳೋದು ಇದನ್ನ? ಸುಮ್ಮನೆ 800 ವರ್ಷದ ಹಿಂದಿನ ಸತ್ಯಕ್ಕನ ವಚನವನ್ನು ನೆನಪು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಲಂಚ ವಂಚನೆಗೆ ಕೈಯಾನದ ಭಾಷೆ ಅಂತ ಸತ್ಯಕ್ಕ, ಒಬ್ಬ ಬೀದಿಯಲ್ಲಿ ಕಸ ಗುಡಿಸುವ ಮಹಿಳೆ ಹೇಳ್ತಾಳೆ, ನನ್ನ ಭಾಷೆ ಎಂಥದ್ದು ಅಂತಂದ್ರೆ ಜೀವನ ಅಲ್ಲ, ಭಾಷೆಯೇ ಅವಳಿಗೆ ಜೀವನ ಆಗಿತ್ತು. ಭಾಷೆ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನ ಸತ್ಯಕ್ಕನ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಲಂಚ ವಂಚನೆಗೆ ಕೈಯಾನದ ಭಾಷೆ ನಂದು. ಲಂಚ ವಂಚನೆಗಾಗಿ ನಾನು ಯಾವತ್ತೂ ಯಾರ ಮುಂದೆನೂ ಏನು ಮಾಡೋಕ್ಕಾಗಲ್ಲ, ಹೋಗಲ್ಲ ನಾನು ಅನ್ನುವಂಥ ಮಾತನ್ನ ಆಕೆ ಹೇಳ್ತಾಳೆ. ಅದು ಒಂದೇ ಮಾತಾಗಿ ನಮ್ಗೆ ಕೇಳಿಸುತ್ತೆ. ಆ ಕಾಲದ ಶರಣ ಚಳುವಳಿ ಆ ಥರದ ಚಿಂತನೆಯನ್ನು ತಗೊಂಡು ಹೋಗಿತ್ತು. ಆದರೆ ಆ ನಂತರ ಶರಣ ಚಳುವಳಿಯನ್ನು ನಾಶ ಮಾಡಿದ್ರಲ್ಲ, ಆ ನಾಶ ಮಾಡಿದ್ರ ಬಗ್ಗೆ ನಾವು ಯಾಕೆ ಇಲ್ಲಿವರೆಗೆ ಏನು ಯೋಚನೆ ಮಾಡ್ತಾ ಇಲ್ಲ? ಬಸವಾದಿ ಶರಣರು 1,96,000 ಜನ ಅಂತ ಹೇಳ್ತಾರೆ, ಎಷ್ಟು ಜನ ಇದ್ರು ಏನೋ ಗೊತ್ತಿಲ್ಲ ನನಗೆ. ಆದರೆ ಅಷ್ಟೊಂದು ಜನರ ಹತ್ಯೆ ಆಯ್ತಲ್ಲ, ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು, ಎಲ್ಲ ಭಾಗದಿಂದ ಬಂದಿದ್ದ ಶರಣರು, ಮತ್ತು ಹಿಂದುಳಿದ ವರ್ಗಗಳಿಗೆ, ಶೂದ್ರ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ಸೇರಿದ್ದ ಶರಣರು, ಮುಖ್ಯವಾಗಿ ಮಹಿಳೆಯರು ಆ ಚಳುವಳಿಯನ್ನು ಕಟ್ಟಿ ಮುನ್ನಡೆಸಿದ್ರು. ಅಂಥ ಒಂದು ಚಳುವಳಿಯನ್ನು ನಾಶ ಮಾಡಿದ್ರಲ್ಲ, ಆ ಚರಿತ್ರೆಯನ್ನು ನಾವು ತಿಳಿದೇ ಇದ್ರೆ ಇವತ್ತು ಸಂವಿಧಾನ ಬದಲಾಯಿಸ್ತಾರೆ, ಇವತ್ತು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವರ ಭ್ರಷ್ಟಾಚಾರ ಎಷ್ಟು ಸುದೀರ್ಘವಾಗಿತ್ತು, ಎಷ್ಟು ಗಟ್ಟಿಯಾಗಿತ್ತು ಅನ್ನೋದನ್ನ ನಮ್ಮಲ್ಲಿ 15ನೇ ಶತಮಾನದ ಒಬ್ಬ ಕನ್ನಡದ ಮಹಾಕವಿ ಇದ್ದಾನೆ. ನಾನು ಅನೇಕ ಕಡೆ ಹೇಳಿದ್ದೀನಿ, ಈಗ ನಿಮಗೂ ಹೇಳ್ತೀನಿ. ಕುಮಾರವ್ಯಾಸ ಅಂತ ಅವನ ಹೆಸರು. ಅವನು ಗದಗಿನ ಕೋಳಿವಾಡದಲ್ಲಿದ್ದಂಥ ಒಬ್ಬ ಶಾನುಭೋಗ. ಅವನೊಂದು ಮಹಾಕಾವ್ಯ ಬರೀತಾನೆ, ಕರ್ನಾಟಕ ಭಾರತ ಕಥಾಮಂಜರಿ ಅಂತೇಳಿ. ಅದರೊಳಗೆ ಉದ್ಯೋಗ ಪರ್ವದಲ್ಲಿ ಭ್ರಷ್ಟಾಚಾರವನ್ನು ವಿವರಿಸ್ತಾನೆ. ಆ ಭ್ರಷ್ಟಾಚಾರ ಹೇಗೆ ನಡೀತದೆ ಅಂತ ಹೇಳ್ತಾನೆ ಅಂದರೆ, ದುರ್ಯೋಧನನ ಆಸ್ಥಾನದಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ರು ಅಂತ ಹೇಳ್ತಾನೆ.
ಆದರೆ ಅವನು ದುರ್ಯೋಧನ ಆಸ್ಥಾನವನ್ನು ಕಂಡಿದ್ನೋ ಇಲ್ಲವೋ ಗೊತ್ತಿಲ್ಲ. ಅವನಿಗೆ ಗೊತ್ತಿದ್ದು ವಿಜಯನಗರದ ಆಸ್ಥಾನ, ಕೃಷ್ಣದೇವರಾಯನ ಆಸ್ಥಾನ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಎಂತೆಂಥ ಭ್ರಷ್ಟಾಚಾರಿಗಳು ದುರಾಚಾರಿಗಳು ಇದ್ರು ಅನ್ನೋದನ್ನ ಆ ಉದ್ಯೋಗ ಪರ್ವದಲ್ಲಿ ಬರೀತಾನೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಈ ಭ್ರಷ್ಟಾಚಾರದ ಮೂಲ ಎಲ್ಲಿದೆ. ಅವನು ಏನು ಹೇಳ್ತಾನೆ ಗೊತ್ತಾ, ಅಂದರೆ ಕೃಷ್ಣ ಸಂಧಾನಕ್ಕಾಗಿ ಹೋದಂಥ ಸಂದರ್ಭದಲ್ಲಿ ದುರ್ಯೋಧನನ ಆಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾನೆ. ಅಲ್ಲಿ ಎಂಥ ದುಷ್ಟ ಮಂತ್ರಿಗಳಿದ್ರು, ಎಂಥ ಭ್ರಷ್ಟ ಅಧಿಕಾರಿಗಳಿದ್ರು, ನೀಚರಿದ್ರು ಅನ್ನುವಂಥದ್ದು. ಅದು ಮತ್ತೆ ನಮ್ಮ ಜನಪದ ಮಹಾಕಾವ್ಯ ಮಂಟೇಸ್ವಾಮಿ ಕಾವ್ಯದಲ್ಲಿ ಕೂಡ ಅದರ ಉಲ್ಲೇಖ. ಅದು ಅದೇ 15ನೇ ಶತಮಾನದಲ್ಲಿ ಬಂದಿದ್ದು ನಮ್ಮ ಜನಪದರು ಕಟ್ಟಿದ ಮಹಾಕಾವ್ಯ. ಅದರೊಳಗೂ ಕೂಡ ಉಲ್ಲೇಖ ಸಿಗುತ್ತೆ. ಈ ಇಲ್ಲಿ ಕೃಷ್ಣಮೂರ್ತಿ ಅನ್ನೋರು ಇದ್ದಾರೆ, ಅವ್ರಿಗೆ ಇಂಥದ್ರೊಳಗೆಲ್ಲ ಬಹಳ ದೊಡ್ಡ ಪಾರಂಗತತೆಯನ್ನು ಇಟ್ಕೊಂಡಿರುವಂಥವ್ರು. ಅವನು ಉದ್ಯೋಗ ಪರ್ವದಲ್ಲಿ ಇವನು ಹೋಗ್ಬೇಕಾದ್ರೆ ನೋಡಿದ್ದು ಕರಗುಪಿತ ಲೋಲುಪರು ಲಂಚದ ಪರಮಜೀವನ ಜಾಣರು ಸಿರಿಕರ್ಣದವರು ಮೆರೆದರು ಆ ರಾಜ್ಯಸಭೆಯೊಳಗೆ ಅಂತ ಕುಮಾರವ್ಯಾಸ ಬರೀತಾನೆ. ಏನದು ಕರಗುಪಿತ ಲೋಲುಪರು? ಕರ ಅಂತಂದ್ರೆ ಕೈ, ಗುಪಿತ ಅಂದ್ರೆ ಟೇಬಲ್ ಕೆಳಗಡೆ ಗುಪ್ತವಾಗಿ ಟೇಬಲ್ ಕೆಳಗಡೆ ಕೈ ಇಟ್ಟು, ಕರಗುಪಿತ ಲೋಲುಪರು ಅದನ್ನೇ ಲೋಲುಪತೆಯನ್ನಾಗಿ ಮಾಡಿಕೊಂಡ ಲಂಚದ ಪರಮ ಜೀವನ ಜಾಣರು. ಇದೇ ಶಬ್ದವನ್ನ ಕುಮಾರವ್ಯಾಸ ಬರೀತಾನೆ. ಅವ್ರು ಯಾರು? ಅವನು ನಿಮ್ಗೆ ಅರ್ಥ ಆಗಿರ್ಬೇಕು ಇಷ್ಟೊತ್ತಿಗೆ. ಅವನು ಶಾನ್ಭೋಗ ಆಗಿದ್ದವನು, ಒಂದು ರಾಜಕೀಯ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಭಾಗವಾಗಿದ್ದಂಥ ವ್ಯಕ್ತಿ. ಅವನು ಹಳ್ಳಿ ಜನರ ಜೊತೆಯಲ್ಲಿದ್ದ, ರಾಜಸ್ಥಾನಕ್ಕೆ ಹೋಗಿರಲಿಲ್ಲ ಅವನು. ಆದರೆ ಅಲ್ಲಿದ್ದವರೆಲ್ಲ ಇವನಿಗೆ ಗೊತ್ತಿದ್ರು. ದುರ್ಯೋಧನ ಆಸ್ಥಾನದಲ್ಲಿ ಇದ್ದವರಲ್ಲ ಅವರು, ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದವರು. ಇಂಥವರ ಕಾರಣದಿಂದಾಗಿ ವಿಜಯನಗರ ನಾಶ ಆಗುತ್ತೆ ಎನ್ನುವ ಮುನ್ಸೂಚನೆಯನ್ನ ದಾರ್ಶನಿಕನ ಹಾಗೆ ಕುಮಾರವ್ಯಾಸ ಕವಿ ಕೊಡ್ತೇನೆ. ನಾವೇನು ತಿಳ್ಕೊಂಡಿದ್ದೀವಿ, ಮುಸಲ್ಮಾನರು ಆದಿಲ್ ಶಾಹಿಗಳು ದಾಳಿ ಮಾಡಿದ್ರು ಅದಕ್ಕೋಸ್ಕರ ನಾಶ ಆಗೋಯ್ತು ಅಂತ ಹೇಳಿ. ಅಲ್ಲ, ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂಥ ಭ್ರಷ್ಟ ದುಷ್ಟ ಅಧಿಕಾರಿಗಳು ಆಡಳಿತಗಾರರ ಕಾರಣಕ್ಕಾಗಿ ನಾಶ ಆಯಿತು ಅನ್ನುವಂಥದ್ದನ್ನ ಕುಮಾರವ್ಯಾಸ ಹೇಳ್ತಾನೆ. ಅವರೆಂಥರು ಅಂತಂದ್ರೆ, ಬರೆದ ಬಳಿಕದು ವಿಧಿಯ ಸೀಮೆಯ ಬರಹ, ಕಾರ್ಯಾರ್ಥ ಲಾಭವು ಸಿದ್ಧಿಸಿದೊಡೆ ಪತಿಯರ್ಥ ನೀರಮೇಲಣ ಲಿಪಿಯಂತೆ. ನೋಡಿ ಎಂಥ ಮಾತಿದ್ರು. ಆ ಗುಮಾಸ್ತ್ರಿದ್ರಲ್ಲ, ಅವರು ಬರೆದ ಬಳಿಕ ಅದು ಬರದ ತಕ್ಷಣ ಅದೇನಾಗ್ತಾ ಇತ್ತು ಅಂತಂದ್ರೆ ವಿಧಿಯ ಸೀಮೆಯ ಬರಹ, ಹಣೆ ಬರ ಬರ್ದಂಗೆ ಬರಿತಾ ಇದ್ರು. ಗುಮಾಸ್ತ ಹಾಕಿದ ಗೂಟನ ಆನೆ ಬಂದ್ರು ಕೀಳಕಾಯಿ. ಇವತ್ತು ಬನ್ನಿ ಬೆಂಗಳೂರಿನಲ್ಲಿ MS ಬಿಲ್ಡಿಂಗೋ ಅಥವಾ ನಿಮ್ಮೂರುಗಳಲ್ಲಿರ್ಬೋದು, ಅದು ಯಾವ್ದಾದ್ರು ಸರ್ಕಾರಿ ಇಲಾಖೆಯಲ್ಲಿರೋ ಗುಮಾಸ್ತ್ರ ಹತ್ರ ನೀವು ಹೋಗಿ ಕೈಗೆ ಏನು ಹಿಡದೇ ಇದ್ರೆ ನಿಮ್ಮ ಕೆಲಸವನ್ನ ಮಾಡೋದೇ ಇಲ್ಲ. ಆ ಥರ ಬರೆದ ಬಳಿಕದು ವಿಧಿಯ ಸೀಮೆಯ ಬರಹ, ಕಾರ್ಯಾರ್ಥ ಲಾಭವು ಸಿದ್ಧಿಸಿದೊಡೆ. ತನಗೆ ಬರಬೇಕಾದ ಅರ್ಥ ಲಾಭ ಇದೆಯಲ್ಲ ಅದು ಬಂದುಬಿಟ್ರೆ ಪತಿ ಅರ್ಥ ನೀರಮೇಲಣ ಲಿಪಿಯಂತೆ. ಪತಿ ಅಂದರೆ ರಾಜ್ಯ, ಅರ್ಥ ಅಂದರೆ ಹಣ. ರಾಜ್ಯದ ಬೊಕ್ಕಸಕ್ಕೆ ಹೋಗಬೇಕಾದ ಹಣ ಪತಿ ಅರ್ಥ ನೀರಮೇಲಣ ಲಿಪಿಯಂತೆ, ನೀರಿನ ಮೇಲೆ ಬರೆದ ಅಕ್ಷರದ ಹಾಗೆ ಆಗೋಗ್ತಾ ಇತ್ತು. ಇವ್ರು ಎಂಥವ್ರು ಅಂತಂದ್ರೆ ಇನ್ನೊಂದು ಮಾತು ಬರೀತಾನೆ ಕುಮಾರವ್ಯಾಸ. ಇವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಕಷ್ಟ. ಅವ್ರ ಫ್ರೆಂಡ್ ಹತ್ರನೂ ಬಿಡ್ತಾರೆ ಲಂಚ ಕಿತ್ಕೊಳ್ಳೋರು. ನೀವೇನಾದರೂ ಏನಯ್ಯ ನಾನೇನು ಗೆಳೆಯ ಆಗಿದ್ದೀನಿ, ಫ್ರೆಂಡ್ ಆಗಿದ್ದೀನಿ, ನಂತವರೇ ಲಂಚ ಕೇಳ್ತೀಯಲ್ಲ ಅಂತಂದ್ರೆ ಅವ್ರು ಬೇರೆ ರೀತಿಯಲ್ಲಿ ಎದುರಿಸೋರು. ನೋಡಿ, ಒಲಿದರೆ ಒಳಲಂಚದಲ್ಲಿ ಚಿತ್ರಿಸುವವಡಿ. ಒಳಲಂಚ ಅಂತ ಬರೀತಾನೆ ಕುಮಾರವ್ಯಾಸ. ಒಲಿದರೆ ನೀವು ಸ್ನೇಹ ಮಾಡಿಕೊಂಡ್ರೆ ಒಳಗೊಳಗೆ ಲಂಚ ತಗೊಂಡು ಚಿದ್ರಿಸುವರು. ಒಲಿದರೆ ಒಳಲಂಚದಲ್ಲಿ ಚಿದ್ರಿಸುವರು. ಅಕಸ್ಮಾತ್ ನೀವು ಕೋಪ ಮಾಡ್ಕೊಂಡ್ರೆ ಮುನಿದೊಡೆ ಮಂತ್ರಶಕ್ತಿಯೋಳ್ ಅಳುಕಿಸುವರು. ನೀವೇನಾದ್ರು ಏನೇ ನಾನು ನಿನ್ನ ಫ್ರೆಂಡು ದನದ ಲಂಚ ತಗೊಳ್ತಿ ಅಂತ ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಇನ್ನೊಂದು ಬರೋದು, ಏನದು ಮಂತ್ರ. ಓಂ ಭೂರ್ಭು ಸ್ವಹ ಅನ್ಬಿಡೋರು. ಅದನ್ನ ಕೇಳ್ತಿದ್ದಂಗೆ ಜನ ಅಪ್ಪ ಯಾವ ಮಂತ್ರ ಹೇಳ್ಬೇಡ ತಗೊಳಪ್ಪ ಲಂಚನ ಅಂತ ಕೊಟ್ಬಿಡೋರು. ಒಲಿದರೆ ಒಳಲಂಚದಲ್ಲಿ ಚಿತ್ರಿಸುವರು, ಮುನಿದೊಡೆ ಮಂತ್ರಶಕ್ತಿಯೋಳು ಅಳುಕಿಸುವರು. ಕುಮಾರವ್ಯಾಸನಂತ ಒಬ್ಬ ಕನ್ನಡದ ಮಹತ್ವದ ಕವಿಯನ್ನ ಕನ್ನಡಿಗರಾದ ನಾವ್ಯಾಕೆ ಓದಿ ತಿಳಿಯಲ್ಲ? ಇದನ್ನ ಸರಿಯಾಗಿ ಓದಿ ತಿಳಿದಿದ್ರೆ, ಬಸವಣ್ಣನವರ ವಚನಗಳನ್ನ ಓದಿ ತಿಳಿದಿದ್ರೆ, ಪಂಪನ ಕಾವ್ಯಗಳನ್ನ ಓದಿ ತಿಳಿದಿದ್ರೆ, ಅಥವಾ ಏನಾದ್ರೂ ಮಾಡಿ ಯಾರತ್ಲಾದ್ರೂ ಕೇಳಾದ್ರೂ ತಿಳಿದಿದ್ರೆ, ನಮಗೆ ನಾವು ನಮ್ಮ ರಾಜಕಾರಣಿಗಳಾಗ್ಲಿ, ನಾವಾಗ್ಲಿ, ಅಧಿಕಾರಿಗಳಾಗ್ಲಿ ಭ್ರಷ್ಟಾಚಾರಿಗಳು ದುರಾಚಾರಿಗಳು ಆಗೋದಕ್ಕೆ ಸಾಧ್ಯ. ಒಂದು ಆದರ್ಶದ ಮನಸ್ಥಿತಿ ನಮ್ಮೊಳಗೆ ಬರುವಂಥ ಸಾಧ್ಯತೆ ಇರ್ತಿತ್ತು. ಆದರೆ ಅದು ಯಾವುದನ್ನು ಓದಲೇ ಇರೋ ಕಾರಣದಿಂದಾಗಿ ಇವೆಲ್ಲವೂ ಕೂಡ ಇದಾವೆ. ಇವತ್ತಿಗೂ ಅರ್ಥ ಮಾಡ್ಕೊಳ್ಳಿ, ನಾವು ಎಂಥ ತಪ್ಪು ದಾರಿಗಳನ್ನ ನಡೀತಾ ಇದ್ದೀವಿ, ಬೇರೆಯವರಿಂದ ಎಷ್ಟು ಕೆಟ್ಟ ನಿರ್ದೇಶನಗಳನ್ನ ಪಡಿತಾ ಇದ್ದೀವಿ ಅಂತಂದ್ರೆ, ನಾವು ನಮ್ಮದು ಕನ್ನಡದ ನೆಲದಲ್ಲಿ ನಾವು ಆಡುವ ಕನ್ನಡ ಭಾಷೆಯಲ್ಲಿ ಎರಡು ಧರ್ಮ ಹುಟ್ಟಿದ್ದಾವೆ. ಒಂದು 800 ವರ್ಷದ ಹಿಂದಿನ ಬಸವಾದಿ ಶರಣರು ರೂಪಿಸಿಕೊಟ್ಟಂತ ಲಿಂಗಾಯತ ಧರ್ಮ,
ಅದು ಕನ್ನಡದ ಧರ್ಮ. ಇನ್ನೊಂದು, ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು ಅವರು ತೋರಿಸಿಕೊಟ್ಟಂತಹ ವಿಶ್ವಮಾನವ ಧರ್ಮ ಅಥವಾ ವಿಶ್ವಮಾನವ ಪ್ರಜ್ಞೆ, ಈ ಎರಡೂ ಧರ್ಮಗಳನ್ನ ಕನ್ನಡಿಗರು ನಾವು ಫಾಲೋ ಮಾಡ್ತಾ ಇದೀವ. ನಮಗೆ ಲಿಂಗಾಯತ ಧರ್ಮದ ಬಗ್ಗೆಯೂ ಇಲ್ಲ. ಲಿಂಗಾಯತ ಧರ್ಮವನ್ನ ಇವತ್ತು ಏನು ಈ ಬ್ರಾಹ್ಮಣೀಕರಣಗೊಳಿಸುವ ಕಡೆಗೆ ನಮ್ಮ ಜನ ಹೋಗ್ತಾ ಇದ್ದಾರೆ. ಅದು ತಪ್ಪದು. ನಾವು ಶರಣರನ್ನೇ, ಬಸವಣ್ಣನನ್ನೇ ನಾವು ಫಾಲೋ ಮಾಡಬೇಕಾಗಿದೆ. ಹಾಗೆ ಕುವೆಂಪು ಅವ್ರ ಧರ್ಮವನ್ನಾದರೂ ಅನುಸರಣೆ ಮಾಡ್ತೀವಾ? ಇಲ್ಲ, ಅದನ್ನು ನಾವು ಮಾಡ್ತಾ ಇಲ್ಲ. ನಮಗೆ ಯಾವುದು ನಮ್ಮದು ಅನ್ನೋದು ಬೇಕಾಗಿಲ್ಲ. ದೇವರು ನಮ್ದಿರಬಾರ್ದು, ಹೊರಗಡೆಯಿಂದ ಬರಬೇಕು. ಧರ್ಮ ಹೊರಗಡೆಯಿಂದ ಬರಬೇಕು, ಭಾಷೆ ಹೊರಗಡೆಯಿಂದ ಬರಬೇಕು, ಚರಿತ್ರೆ ಹೊರಗಡೆಯಿಂದ ಬರಬೇಕು, ಸಾಹಿತ್ಯ ಹೊರಗಡೆಯಿಂದ ಬರಬೇಕು, ಸಂಸ್ಕೃತಿ ಹೊರಗಡೆಯಿಂದ ಬರಬೇಕು. ನಮ್ಮದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅಭಿಮಾನವೂ ಕೂಡ ನಮಗೆ ಇಲ್ಲದ ಕಾರಣದಿಂದಾಗಿಯೇ ಇಷ್ಟೆಲ್ಲ ಸಮಸ್ಯೆಗಳಿಗೆ ಮೂಲ ಆಗಿದೆ. ನಮ್ಮದು ಅನ್ನುವ ಒಂದು ಕಿಂಚಿತ್ ಅಭಿಮಾನವನ್ನು ನಾವು ಇಂತಹ ಮೌಲ್ಯಗಳ ಬಗ್ಗೆ ತಾಳಿದ್ರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಬಂಧುಗಳೇ, ಈಗ 75 ವರ್ಷದಿಂದ ನಾವು ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತೆ ಅನುಭವಿಸ್ತಿದ್ದೀವಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಅದಂತೂ ನಿಚ್ಚಳವಾಗಿ ನಮಗೆ ಒಂದು ಕೆಟ್ಟ ಸ್ವಪ್ನದ ಹಾಗೆ ಕಾಣಿಸ್ತಾ ಇದೆ. ಅದು ಎಷ್ಟು ಜನಕ್ಕೆ ಈ ಸ್ವಪ್ನ ನೋಡಿ ಬೆಚ್ಚಿ ಬೀಳ್ತಾರೋ ಇಲ್ಲೋ ಗೊತ್ತು. ನಾವೆಲ್ಲ ದಿನ ಬೆಚ್ಚಿ ಬೀಳ್ತಾ ಇದ್ದೀವಿ. ಆ ಥರದ ಸ್ವಪ್ನ ನೋಡಿ. ಯಾವಾಗ ನಾವು ಮೊನ್ನೆ 26ನೇ ತಾರೀಕು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಇವತ್ತು ಹುತಾತ್ಮರ ದಿನ, ಗಾಂಧಿಯವರು ಹತ್ಯೆಯಾದ ದಿನ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನ. ನಾವೇನು ಮಾಡ್ತೀವಿ ಈ ದಿನಗಳಲ್ಲಿ? ಸ್ವಾತಂತ್ರ್ಯ ದಿನ, ಗಣರಾಜ್ಯೋತ್ಸವದಲ್ಲಿ ಹೋಗ್ತೀವಿ, ಬಾವುಟ ಹಾರಿಸ್ತೀವಿ, ಲಾಡು ತಿಂತೀವಿ, ಜನಗಣಮನ ಆಡಿ ಒಂದು ಸಲ್ಯೂಟ್ ಹೊಡೆದು ವಾಪಸ್ ಬರ್ತಾ ಇದ್ದೀವಿ. ಅಲ್ಲಿ ಮುಗೀತು ನಮ್ಮದು ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ. ಅಷ್ಟೇ. ನಮಗೆ ಹೇಳ್ತಾ ಇರ್ತೀವಿ, ನಮಗೆ ಆಗಸ್ಟ್ 15, 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂತು ಅಂತ. ಆಯ್ತಪ್ಪ, ಸ್ವಾತಂತ್ರ್ಯ 47ನೇ ಇಸ್ವಿಯಲ್ಲಿ ಬಂತು. ಕಳ್ಕೊಂಡಿದ್ದು ಯಾವಾಗ? ಯಾರಿಗಾದ್ರೂ ಗೊತ್ತಾಯಿತು? ನಾವು ಯಾವಾಗ ಸ್ವಾತಂತ್ರ್ಯ ಕಳ್ಕೊಂಡ್ವಿ? ಗ್ರೀಕರು, ಅಲೆಕ್ಸಾಂಡರ್ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ಸ್ವಾತಂತ್ರ್ಯ ಕಳ್ಕೊಂಡ್ವಾ? ಅಥವಾ ಮೊಘಲರು, ಮುಸಲ್ಮಾನರು ದಾಳಿ ಮಾಡಿದಾಗ ಸ್ವಾತಂತ್ರ್ಯ ಕಳ್ಕೊಂಡ್ವಾ? ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಇವರೆಲ್ಲ ದಾಳಿ ಮಾಡಿ ಈ ದೇಶವನ್ನು ಕೈವಶ ಮಾಡ್ಕೊಂಡ್ರಲ್ಲ, ಅವಾಗ ಸ್ವಾತಂತ್ರ್ಯ ಕಳ್ಕೊಂಡ್ವಾ? ನಮಗೆ ಸ್ವಾತಂತ್ರ್ಯ ಯಾವಾಗ ಕಳ್ಕೊಂಡ್ವಿ ಅನ್ನುವ ಅರಿವೇ ಇಲ್ಲ. ಯಾವಾಗ ಸ್ವಾತಂತ್ರ್ಯ ಕಳ್ಕೊಂಡಿದ್ದೋ ಅನ್ನೋ ಅರಿವೇ ಇಲ್ಲದಲೇ ಇದ್ದ ಮೇಲೆ, ಹೇಗೆ ಕಳ್ಕೊಂಡೋ ಅನ್ನೋ ಅರಿವೇ ಇಲ್ಲದ ಮೇಲೆ ಇನ್ನು ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಇದೆಯಾ? ಅದಕ್ಕೆ ಚರ್ಚಿಲ್ ಮಹಾಶಯ ಹೇಳ್ತಾ ಇದ್ದ, ಈ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ, ಇವರು ಯಾವಾಗ ಬೇಕಾದರೂ ಸ್ವಾತಂತ್ರ್ಯವನ್ನ ಕಳ್ಕೊಳ್ತಾರೆ ಅನ್ನೋಂಥ ಮಾತನ್ನು ಚರ್ಚಿಲ್ ಹೇಳ್ತಾ ಇದ್ದ. ಇವತ್ತು ಆ ಸ್ಥಿತಿಗೆ ನಾವು ಬಂದು ನಿಲ್ತಾ ಇದ್ದೀವಿ. ಬಂಧುಗಳೇ, ಈ ತರದ ಒಂದು ಸರ್ವೋದಯ ನಡಿಗೆ, ಚಳುವಳಿ, ಚಿಂತನೆ ಇವೆಲ್ಲ, ಅಥವಾ ನಮ್ಮ ರವಿಕೃಷ್ಣಾರೆಡ್ಡಿ ಅವ್ರ ತರದ ಹೋರಾಟ, ಈಶ್ವರ್ ಪ್ರಸಾದ್ ತರದ ಪರಿಸರದ ಹೋರಾಟ, ಅಷ್ಟೆಲ್ಲ ಜಯದೇವ್ ಅವರು ಇವತ್ತು ಶಿಕ್ಷಣ ವ್ಯವಸ್ಥೆಯ ಕುರಿತು ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಸರಿ ನಿಮಗೆ ಸಾಧ್ಯ ಆದರೆ ಅವರ ಶಾಲೆಗೆ ಹೋಗಿ ಬನ್ನಿ. ದೀನಬಂಧು ಶಾಲೆ ಎಲ್ಲಿ? ಚಾಮರಾಜನಗರದಲ್ಲಿ. ಆ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದಿರುವ ಮಕ್ಕಳು ಯಾವ ಎತ್ತರಕ್ಕೆ ಬೆಳೀತಾ ಇದ್ದಾರೆ ಅಂದ್ರೆ ಪ್ರಾತ್ಯಕ್ಷಿಕವಾಗಿ ನೋಡಬಹುದು. ಪ್ರಾತ್ಯಕ್ಷಿಕವಾಗಿ ಆ ಮಕ್ಕಳು ಆ ಥರದ, ನಾವೇನ್ ಮಾಡಿದೀವಿ, ನಮ್ಮ ಮಕ್ಕಳು ಕನ್ನಡದಲ್ಲಿ ಓದಿದ್ರು ಉದ್ಧಾರ ಆಗಲ್ಲ, ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ರೆ ಮಾತ್ರ ಉದ್ಧಾರ ಆಗುತ್ತೆ ಅನ್ನುವ ತಪ್ಪು ಕಲ್ಪನೆಯಲ್ಲಿದ್ದೀವಲ್ಲ ಸ್ವಾಮಿ. ಯಾಕೆ ಈ ತಪ್ಪು ಕಲ್ಪನೆ ನಮಗೆ? ಅಂತ ಪುಣ್ಯಾತ್ಮರನ್ನ ಒಂದ್ಸರಿ ಭೇಟಿ ಮಾಡಿ ಕೇಳಿ. ನಿಮ್ಮ ಮಕ್ಕಳು, ಅವ್ರಿಗೆ ಸ್ವಂತ ಮಕ್ಕಳಿಲ್ಲ, ಸಾವಿರಾರು ಜನ ಬೇರೆಯವ್ರ ಮಕ್ಕಳನ್ನ, ಅನಾಥ ಮಕ್ಕಳನ್ನ ತಗೊಂಡು ಸಾಕ್ತಾ ಇದ್ದಾರೆ ಅವರು. ಅರ್ಥ ಆಯ್ತಾ ನಿಮ್ಗೆ? ಅವ್ರನ್ನ ಕೇಳ್ಬೇಕು ನಾವು, ಹೆಂಗ್ ಸ್ವಾಮಿ ಮಕ್ಕಳು ಬೆಳೆದು ಅಂತ ತೋರಿಸಿದ್ರು. ನಾವೆಲ್ಲ ಹೋಗಿದ್ದಾಗ ಸ್ವಾಮಿಗಳು ಇದ್ರು, ಇಬ್ರು ಸ್ವಾಮಿಗಳು ಅವತ್ತು ಚಾಮರಾಜನಗರಕ್ಕೆ ಬಂದಿದ್ರು. ಮಹಿಮಾ ಪಟೇಲ್ ಕೂಡ ಇದ್ರು. ನೋಡಿ, ಇದನ್ನ ತಿಳಿಯೋದೇ ಇಲ್ವೇ ನಾವು? ನಮ್ಮ ಸೋಮಶೇಖರಪ್ಪ ಅವರು ಕೂಡ ಇದ್ರು. ಇದನ್ನ ತಿಳಿಯೋದೇ ಇಲ್ವೇ? ಯಾರು ಪುಣ್ಯಾತ್ಮರು ಇದೆಲ್ಲ ಏನೇನೋ ಪ್ರಯೋಗ ಮಾಡ್ತಾವ್ರಲ್ಲ, ಅದನ್ನ ತಿಳಿಬೇಕಲ್ವಾ? ರೈತರು ಹೊಸ ಹೊಸ ಆವಿಷ್ಕಾರಗಳನ್ನ ಅನೇಕ ರೈತರು, ಗಾಯತ್ರಿ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು. ಮೇಡಮ್ ಏನ್ ಮಾಡ್ಬೇಕು ಗೊತ್ತಾ? ನಮ್ಮ ರೈತರಿಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ಅವೆಲ್ಲ ವಿವರಿಸಬೇಕಾಗ್ತದೆ. ಖಂಡಿತ ಇವರು ಅನುಕರಣಶೀಲರು. ಬೇರೆಯವ್ರು ಏನ್ ಮಾಡ್ತಾರೋ, ಅಕ್ಕಪಕ್ಕದವ್ರು ಏನ್ ಮಾಡ್ತಾರೋ ಅದನ್ನೇ ನಾವು ಮಾಡಬೇಕು ಅನ್ನುವ ಹಂಬಲವುಳ್ಳವರು. ಹಾಗಾಗಿ ಬೇರೆಯವ್ರು ಮಾಡಿ ಚೆನ್ನಾಗಿದೆ ಅಂತ ಒಂದ್ಸತಿ ನಮ್ಮ ರೈತ ಸಮುದಾಯಕ್ಕೆ ಅನಿಸಿದ್ರೆ ಅವರು ಖಂಡಿತ ನಿಮ್ಮ ದಾರಿಗೆ ಖಂಡಿತ ಬರ್ತಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಅನೇಕ ಸಂಗತಿಗಳ ಮೂಲಕ ನಾವು ಈ ದೇಶವನ್ನ, ಮುಖ್ಯವಾಗಿ ಈ ದೇಶದ ಭವಿಷ್ಯವನ್ನ
ಮುಖ್ಯವಾಗಿ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಕಾಪಾಡ್ಕೋಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಥರದ ಒಂದು ಕೆಲಸಕ್ಕೆ ತೊಡಗಿರುವ ಎಲ್ಲ ಮಹನೀಯರಿಗೂ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.